ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ನಾವು ಘಟಕ 10 ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಪಾಠದಲ್ಲಿ ಹೊಸ ಮಾದರಿ ಪ್ರಕಾರ ಈ ವರ್ಷದಲ್ಲಿ ಒಟ್ಟು 17 ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ 4 ಪ್ರಶ್ನೆಗಳು ಕಡ್ಡಾಯವಾಗಿ ಇರುತ್ತೆ. ಒಂದು ಬಹು ಆಯ್ಕೆ ಪ್ರಶ್ನೆ, ಒಂದು ಬಹುಲಕವನ್ನು ಕಂಡುಹಿಡಿಯಿರಿ, ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. 5 ಅಂಕದ ಒಂದು ಪ್ರಶ್ನೆ ಕಂಬನಕ್ಷೆ, ಹಾಗೇನೆ 10 ಅಂಕದ ಸರಾಸರಿ, ಮಧ್ಯಾಂಕ, ಬಹುಲಕವನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆ ಇರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಬರೋದಿಲ್ಲ ಅಂತ ಹೇಳಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ನಾನು ಕಳೆದ ತರಗತಿಯಲ್ಲಿ ವರ್ಗಾಂತರಗಳ ಗಾತ್ರ 5 ಇರುವ ಹಾಗೆ, ಪ್ರತಿಯೊಂದು ವರ್ಗಾಂತರಗಳ ಗಾತ್ರ 5 ಇರುವ ಹಾಗೆ 10 ಅಂಕಗಳಿಗೆ ಸರಾಸರಿ, ಮಧ್ಯಾಂಕ, ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ನಾನು ಇವತ್ತಿನ ತರಗತಿಗೆ ಅದೇ ರೀತಿಯಲ್ಲಿ, ಅದೇ ಮಾದರಿಯಲ್ಲಿ ಪ್ರತಿಯೊಂದು ವರ್ಗಾಂತರಗಳ ಗಾತ್ರ Ci ನ ಗಾತ್ರ 10 ಇದ್ದಾಗ ಹೇಗೆ ಒಂದು ಲೆಕ್ಕ ಮಾಡುವುದು ಅದನ್ನ ತಿಳ್ಕೊಳ್ಳೋಣ. ಯಥಾ ಪ್ರಕಾರ ಪ್ರಶ್ನಾ ಪತ್ರಿಕೆಯಲ್ಲಿ 2 ಕಾಲಮ್ ಇರುವಂತಹ ಒಂದು ಟೇಬಲ್ ಕೊಟ್ಟಿರ್ತಾನೆ. ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ಯಾವ ರೀತಿ ವಿತರಣೆ ಆಗಿದೆ ನಾನು ಗಮನಿಸಬೇಕು. ಫಸ್ಟ್ನೇದಾಗಿ ಮೊದಲು ನೀವು ಒಂದು ಚೆನ್ನಾಗಿರುವಂತಹ ಟೇಬಲ್ ಅನ್ನು ಹಾಕೊಳ್ಳಿ. ಶಿಫ್ಟ್ ಮಾಡಬೇಡಿ, ಚೆನ್ನಾಗಿ ಹಾಕೊಳ್ಬಹುದು. ಅದರಲ್ಲಿ ಮೊದಲನೇ ಕಾಲಮ್ ಅಲ್ಲಿ Ci ಅಂತೇಳಿ ಬರೆದು ನಾವು 20, 30, 30, 40, 40, 50, 50, 60, 60, 70, 70, 80 ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬರ್ಕೊಳ್ಬೇಕು. ನೀವು ಹಿಂದೆ ಮುಂದೆ ಮಾಡಕ್ ಹೋಗ್ಬೇಡಿ. ಕೆಳಗಡೆಯಿಂದ ಮೇಲೆ ಭಾಗಕ್ಕೆ ಈ ರೀತಿಯಾದಂತಹ ಏರಿಕೆ ಕ್ರಮದಲ್ಲಿ ಅಂಕಗಳಿದಾವೆ. ನೀವು ಮೇಲಿಂದ ಕೆಳಗಡೆ ಬರಬೇಡಿ. ಹಾಗೇನೆ ಎಫ್ ಅಂದ್ರೆ ಆವೃತ್ತಿಗಳು. ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಈ ರೀತಿಯಾದಂತಹ ಒಂದು ಸಂಖ್ಯೆಗಳನ್ನ, ನಂಬರ್ಸ್ ಗಳನ್ನ, ವ್ಯಾಲ್ಯೂಗಳನ್ನ ಮಾಡಿಟ್ಟಿದ್ದಾರೆ. n = 40 ಈ ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ನಾವು ಈ ಮುಂದಿನ 3 ಭಾಗಗಳನ್ನ ಪೂರ್ಣಗೊಳಿಸಬೇಕು. x, fx, cf. x ಅಂದ್ರೆ ಮಧ್ಯಬಿಂದು, ಅಂದರೆ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ನ ಮಧ್ಯಬಿಂದು ಆಗಿರುತ್ತೆ. fx ಎಂದರೆ f ವ್ಯಾಲ್ಯೂವನ್ನು ಮತ್ತು x ವ್ಯಾಲ್ಯೂವನ್ನು ಗುಣಿಸಬೇಕು ಅಂತ ಹೇಳಿ ಕರಿತೇವೆ. cf ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೇವೆ. ಇದು ಮೀಡಿಯನ್ ಮಾಡಬೇಕಾದ್ರೆ ನಮಗೆ ಅವಶ್ಯಕತೆ ಇದೆ. ನಾನು ಮೊದಲು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. x ಅನ್ನ ಹೇಗೆ ಕಂಡುಹಿಡಿಯಬೇಕು? ನಿಮಗೆ ಗೊತ್ತಿರುವ ಹಾಗೆ x ಎಂದರೆ ಮಧ್ಯಬಿಂದು, Ci ನ ಮಧ್ಯಬಿಂದು ಆಗಿರುತ್ತೆ. 20, 30ರ ಮಧ್ಯಬಿಂದು 25. ಹೇಗೆ ಬಂತು 25? 20 ಮತ್ತು 30 ಕೂಡಿಸಿ, ಮೊದಲು ಕೂಡಿಸಿದಾಗ ನಿಮ್ಗೆ 50 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿ 25 ಬರುತ್ತೆ. ಹಾಗೇನೆ 30, 40ರ ಮಧ್ಯಬಿಂದು 35 ಬಂದಿದೆ. ಅದೇ ತರ ಕೂಡಿ 30, 40ನ ಮೊದಲು ಕೂಡಿ 4, 3, 7, 70 ಆಗುತ್ತೆ. 70ನ್ನು ಡಿವೈಡ್ ಬೈ 2 ಮಾಡಿದಾಗ 35 ಬರುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಹೀಗೆ ಪ್ರತಿಯೊಂದು Ci ನ ಮಧ್ಯಬಿಂದು ಈ ರೀತಿ ಬರುತ್ತೆ. 40, 50ರ ಮಧ್ಯಬಿಂದು 45, 50, 60ರ ಮಧ್ಯಬಿಂದು 55, 60, 70ರ ಮಧ್ಯಬಿಂದು 65, 70, 85ರ ಮಧ್ಯ 75, 70, 80ರ ಮಧ್ಯಬಿಂದು 75 ಈ ರೀತಿ ಬರುತ್ತೆ. ಇದು x ಆಗಿರುತ್ತದೆ. ಇನ್ನು fx, f ಅನ್ನು ಮತ್ತು x ಅನ್ನ ಗುಣಿಸಿಕೊಳ್ಳಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಾಕಾರ ಮಾಡಬೇಕು. ಈಗ ನೋಡಿ, ಮೊದಲನೇದಾಗಿ 25 × 4, 25 4 100. ಹಾಗೆಯೇ 35 × 5 175. ನೀವು ಸಿಂಪಲ್ ಕ್ಯಾಲ್ಕುಲೇಟರ್ ಅಲ್ಲಿ ಇದನ್ನ ಮಾಡ್ತಾ ಹೋಗಿ, ಅವಸರ ಮಾಡಬೇಡಿ. 10 ರಿಂದ 15 ನಿಮಿಷ ತೆಗೆದುಕೊಂಡ್ರೂ ಕೂಡ
ಈ ಪ್ರಶ್ನೆಗೆ ಸುಲಭವಾದ ಅಂಕಗಳನ್ನು ಗಳಿಸ್ತೀರಿ. ಅವಸರ ಮಾಡಕ್ ಹೋಗ್ಬೇಡಿ. 45 ಇಂಟು 8 360, 55 ಇಂಟು 10 510, 65 ಇಂಟು 6 390, 75 ಇಂಟು 7 525. ಹೀಗೆ ಎಫ್ ಅನ್ನು ಮತ್ತು ಎಕ್ಸ್ ಅನ್ನು ಗುಣಿಸಿದಾಗ ನಮಗೆ ಒಂದಷ್ಟು ವ್ಯಾಲ್ಯೂ ಬರುತ್ತೆ, ಸಿಗುತ್ತೆ. ಈಗ ಸಿಗ್ಮಾ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 2100 ಬಂದಿದೆ. ಹೇಗೆ ಬಂತು ಅಂದ್ರೆ ಎಫ್ ಎಕ್ಸ್ ನಲ್ಲಿರುವ ಪ್ರತಿಯೊಂದು ಪ್ರತಿಯೊಂದು ಸಂಖ್ಯೆಗಳನ್ನ ಕೂಡಬೇಕು, ಮೊತ್ತ ಕೂಡಬೇಕು. ಸಿಗ್ಮಾ ಎಂದರೆ ಕೂಡಿಸುವುದು ಒಂದು ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ನೋಡಿ, ಒಂದು ಸಾರಿ ನೀವು ಕರೆಕ್ಟ್ ಆಗಿ ಮಾಡಿದಿನೋ ಇಲ್ವೋ ಅನ್ನೋದನ್ನ ಮತ್ತೊಂದು ಸರಿ ನೀವು ಚೆಕ್ ಅನ್ನುವಂತಹ ಆಪ್ಷನ್ ಇರುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ, ಅದನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಅಂತೇಳಿ ಖಾತ್ರಿ ಆದ್ಮೇಲೆ 2100 ಉತ್ತರ ಸರಿ ಅಂದಾಗ ನೀವು ತೃಪ್ತಿಕರವಾಗಿ ಮುಂದೆ ಹೋಗ್ಬೇಕು. ಕ್ಲಿಯರ್ ಆಯ್ತಾ ಇಲ್ಲಿವರೆಗೂ? ಇಷ್ಟು ನಮಗೆ ಸಿಕ್ಕಿದ್ರೆ ಸರಾಸರಿ ಮಾಡ್ಲಿಕ್ಕೆ ದತ್ತಾಂಶಗಳು ನಮಗೆ ಸಿಗುತ್ತೆ. ಅದೇ ಒಂದು ಕಾಲಮ್ ನಲ್ಲಿ ಸೇಫ್ ಅನ್ನು ಮಾಡಿಟ್ಕೊಂಡ್ಬಿಡಿ, ಮೊದಲೇ ಮಾಡಿಟ್ಕೊಳ್ಳಿ. ಮತ್ತೆ ಇನ್ನೊಂದ್ಸರಿ ಟೇಬಲ್ ಹಾಕಿ ಮತ್ತೆ ಸಂಖ್ಯೆಗಳೆಲ್ಲ ಬರೆಯೋದು ಸುಮ್ಮನೆ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಸೇಫ್ ಅನ್ನ ಮಾಡ್ಬೇಕಂದ್ರೆ ಅದು ಮಧ್ಯಾಂಕವನ್ನು ಕಂಡುಹಿಡಿಯಕ್ಕೆ ಬೇಕು. ಆಗ ಎಕ್ಸ್ ಮತ್ತೆ ಎಫ್ ಎಕ್ಸ್ ನಮಗೆ ಅವಶ್ಯಕತೆ ಇರುವುದಿಲ್ಲ ಮಧ್ಯಾಂಕ ಮಾಡಬೇಕಂದಾಗ. ಸೊ ಸಿ ಎಫ್ ಅನ್ನು ಹೇಗೆ ಮಾಡುವುದು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ನೋಡಿ. ಇಲ್ಲಿ ಮೊದಲು ನಾನು 4 ಬರ್ತಾ ಇದ್ದೆ. ಹೇಗೆ 4 ಬಂತು ಅಂದ್ರೆ ಎಫ್ ನಲ್ಲಿರುವ ಈ 4 ಯಥಾ ಪ್ರಕಾರ ಹಾಗೆ ಬರ್ಕೊಳ್ಳಿ. 4 ಇದೆ, 4 ಬರ್ಕೊಂಡೆ. ಬೇರೆ ಯಾವುದೇ ಸಂಖ್ಯೆ ಇರಲಿ ಅದೇ ಸಂಖ್ಯೆಯನ್ನೇ ಬರ್ಕೊಳ್ಬೇಕು. ಈ 4 ಎಫ್ ನಲ್ಲಿರುವಂತಹ 5 ಕೂಡಿಸಬೇಕು. ಕೂಡಿಸಿದಾಗ 9 ಬಂತು. 9 ಪ್ಲಸ್ 8 17, 17 ಪ್ಲಸ್ 10 35, 27 6 ಕೂಡಿದಾಗ 33 ಬಂತು. 33 ಪ್ಲಸ್ 7 40. ಗೋಲ್ಡ್ ಕಲರ್ ಅಲ್ಲಿ ಇದೆ. ಯಾಕೆ ಗೋಲ್ಡ್ ಕಲರ್ ಮಾಡಿದೆ? ಈ 40 ಎನ್ ಇಸ್ ಈಕ್ವಲ್ ಟು 40ಕ್ಕೆ ಸಮನಾಗಬೇಕು. ವ್ಯತ್ಯಾಸಗಳಿದ್ದಲ್ಲಿ ಎಚ್ಚರಿಕೆ ಆಗ್ಬಿಡಿ, ತಪ್ಪು ಮಾಡಲಿಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಸೊ ದಿಸ್ ಇಸ್ ದ ಫೈನಲ್ ಟೇಬಲ್ ಆಫ್ಟರ್ ಯು ಡನ್ ಎ ಕ್ಯಾಲ್ಕುಲೇಷನ್. ಈ ಟೇಬಲ್ ಇರ್ತಕ್ಕಂಥ ಪರಿಪೂರ್ಣ ವ್ಯಾಲ್ಯೂಗಳನ್ನು ಮಾಡಿದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಟೇಬಲ್ ಕಾರ್ಡ್ ಸಿಗುತ್ತದೆ. ಕರೆಕ್ಟ್ ಆಗಿ ಮಾಡಿರ್ತೀರಿ ಅರ್ಥ ಮಾಡ್ತೀವಿ. ನೋಡಿ, ರೆಡ್ ಕಲರ್ ಅಲ್ಲಿ ಇದೆ, ಅವುಗಳನ್ನಷ್ಟೇ ಅಬ್ಸರ್ವ್ ಮಾಡಿಟ್ಕೊಳ್ಳಿ. So let's we go for how to find mean. ಮೀನನ್ನ ಕಂಡುಹಿಡಿಯುವುದು ಹೇಗೆ? ಸರಾಸರಿ ಸಿಂಪಲ್ ಕ್ಯಾಲ್ಕುಲೇಟರ್ ಕೈಯಲ್ಲಿ ಇರಲಿ, ಮೀನ್, ಮೀಡಿಯನ್, ಮೋಡ್ ಸೂತ್ರಗಳು ತಲೆಯಲ್ಲಿ ನೆನಪಲ್ಲಿರಲಿ. ಸ್ಟೆಪ್ ಬೈ ಸ್ಟೆಪ್ ನೀವೇನ್ ಮಾಡಿದಿರಿ ಟೇಬಲ್ ಅಲ್ಲಿ ಅವೆಲ್ಲವೂ ಕೂಡ ನಿಮ್ಗೆ ಸಹಾಯ ಮಾಡುತ್ತೆ. ಆರಂಭದಲ್ಲಿ ಎಂ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಈಗಾಗಲೇ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ನಾವು ಕಂಡುಕೊಂಡಿದ್ದೀವಿ. ಅದು 2100. ಎನ್ ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಇರ್ತಕ್ಕಂಥ ಎನ್ ಇಸ್ ಈಕ್ವಲ್ ಟು 40. 40 ಬರ್ಕೊಂಡ್ವಿ. 2100 40ರಿಂದ ಭಾಗಿಸಬೇಕು. 2100 40ರಿಂದ ಭಾಗಿಸಬೇಕು. ಆಯ್ತಾ? ಕ್ಯಾಲ್ಕುಲೇಟರ್ ಫಸ್ಟ್ ನಂಬರ್ ಓದ್ಕೊಂಡು ಆಮೇಲೆ ಡಿವೈಡೆಡ್ ಬೈ ಸಿಂಬಲ್ ಹಾಕಿ ಆಮೇಲೆ 40 ಈಸಿ ಕೊಟ್ಟಿರ್ತೀವಿ, ಸುಲಭವಾಗಿ ಬರುತ್ತೆ. ಹೀಗೆ ಹೊಡೆದ್ವಿ, ಆಗ ಬಂದ ಮೊತ್ತ 52.5. ಸೊ ಮೀನ್ ಇಸ್ ಈಕ್ವಲ್ ಟು 52.5. ನೆಕ್ಸ್ಟ್ ನಮ್ಗೆ ಯಾವ್ದು ಬೇಕು? ಮೀಡಿಯನ್. ಮೀಡಿಯನ್ ಬೇಕಾದ್ರೆ ನಮ್ಗೆ ಏನ್ ಫಸ್ಟ್ ಬೇಕು? ಎಸ್, ಸೂತ್ರ. ಫಸ್ಟ್ ನಾವು ಮೀಡಿಯನ್ ಅಂತ ಹೇಳಿ ಟೈಟಲ್ ಕೊಟ್ಟು ಅಂಡರ್ಲೈನ್ ಮಾಡಿ ಮೀಡಿಯನ್ ಸೂತ್ರ ಹಾಕೊಂಡ್ಬಿಡೋಣ. ಮೀಡಿಯನ್ ಸೂತ್ರ ಹಾಕೊಂಡ್ಬಿಡೋಣ. ಇದೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೋಸ್ಕರಾಗಿ ನಾನು ಈ ಸೈಡ್ ಕೊಟ್ಟಿರೋದಷ್ಟೇ. ಈಗಾಗಲೇ ಟೇಬಲ್ ಇಟ್ಟಿದ್ದೀನಿ, ಆ ಟೇಬಲ್ ಅಲ್ಲೇ ಇದನ್ನ ಮಾಡೋಂಥದ್ದು, ಬೇರೆ ಏನೂ ಅಲ್ಲ. ಮೊದಲು ಸೂತ್ರ ಬರ್ಕೊಂಡ್ವಿ. ಸೂತ್ರ ಬರ್ಕೊಂಡ ನಂತರ ನಾವೇನ್ ಮಾಡ್ಬೇಕು? ಸೂತ್ರದಲ್ಲಿರುವ ಎನ್ ಡಿವೈಡೆಡ್ ಬೈ 2 ಅನ್ನು ಫಸ್ಟ್ ಗೆ ಮಾಡ್ಕೊಳ್ಬೇಕು.
ಆಗ n ಅಂದ್ರೆ ಎಷ್ಟಿದೆ ಅಲ್ಲಿ 40 ಇದೆ. 40 / 2 ಇಲ್ಲಿ ಸೂತ್ರದಲ್ಲೇ ಇದೆ 2. ಹೀಗೆ 40ನ್ನು 2ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು ಉತ್ತರ 20. ಓಕೆ, ಈ 20 ಬಂತು. ಈ 20 ಎಂಬ ಸಂಖ್ಯೆ CF ಈ ಕೆಳಗಿನ ವ್ಯಾಲ್ಯೂಗಳಲ್ಲಿ ಎಲ್ಲಿ ಬರುತ್ತದೆ ಅಂತೇಳಿ ಗುರುತಿಸ್ಕೊಳ್ಳೋಣ. ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದನ್ನ ಗುರುತಿಸ್ಕೊಳ್ಳೋಣ. ಅದನ್ನ ಹೈಡ್ ಮಾಡಿ ನಿಮ್ಗೆ ಕಾಣಿಸ್ಲಿ ಅಂತೇಳಿ ಗುರುತಿಸ್ತೀನಿ. ನೋಡಿ, ಗಮನಿಸಿ. ಈಗಾಗಲೇ ಟೇಬಲ್ ನಲ್ಲಿ 27 ಅಂತ ಕಾಣಿಸ್ತಾ ಇದೆ, ನಿಮಗೆ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ 27ರ ಒಂದು ಸಂಖ್ಯೆಯಲ್ಲಿ ಈ 20 ಎಂಬ ಸಂಖ್ಯೆ ಇರುತ್ತದೆ. ಓಕೆ, ಆ ಸಂಖ್ಯೆಯಲ್ಲಿ ಇರುತ್ತೆ. ಸೊ ಎಫ್ ಈ 10 ಎಂಬುದು ಮೀಡಿಯನ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಮೀಡಿಯನ್ FM ಆಗಿರುತ್ತೆ. ಇದು 50, 60 ಲಾಸ್ಟ್ ಇಂಟರ್ವಲ್ ನ ಈ ಭಾಗದಲ್ಲಿ ನಮಗೆ CF 20 ಎಂಬ ವ್ಯಾಲ್ಯೂ ಸಿಗುತ್ತೆ. ಆದ್ದರಿಂದ ಗುರುತಿಸಿಕೊಂಡ ಈ 27ರ ಕೆಳಗಿನ ಸಂಖ್ಯೆ CF ಆಗಿರುತ್ತದೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇದು ನೆನ್ಪಿಟ್ಕೊಳ್ಬೇಕು, ಆಯ್ತಾ? ಈ 20 ಎಂಬ ಸಂಖ್ಯೆ 17ರಲ್ಲಿ ಬರುವುದಿಲ್ಲ, ಹಿಂದಿನ ಸಂಖ್ಯೆಗೆ ಹೋಗ್ಬೇಕು. 1ರಿಂದ 17ನೇ ಸಂಖ್ಯೆವರೆಗೂ ಇದ್ದಾಗ 20 ಎಂಬ ಸಂಖ್ಯೆ ಅದರಲ್ಲಿ ಬರುವುದಿಲ್ಲ. ಹಾಗೆ ನೆಕ್ಸ್ಟ್ ವ್ಯಾಲ್ಯೂ ಅದು 27. 1ರಿಂದ 27 ಸಂಖ್ಯೆಗಳನ್ನು ಬರ್ಕೊಂಡಾಗ ಈ 20 ಎಂಬ ಸಂಖ್ಯೆ ಇದರಲ್ಲಿ ಬರುತ್ತೆ ಅಂತ ಅರ್ಥ. ಅದರ ಅರ್ಥ ತುಂಬಾ ಜನ ಕೆಲವರು ಎಫ್ ನಲ್ಲಿರುವಂತಹ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ನಾವು CF ವ್ಯಾಲ್ಯೂ ಎಂದು ತೆಗೆದುಕೊಂಡ್ಬಿಡ್ತೀವಿ ಅಂತ ಹೇಳಿರ್ತಾರೆ. ಬಹುಶಃ ಅದು ಖಂಡಿತ ತಪ್ಪು, ಆಯ್ತಾ? ನನಗೆ ತಿಳಿದ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಹೇಳೋದಾದ್ರೆ, ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಮೊದಲು ಸೂತ್ರ ಬರೀತೇವೆ. ಸೂತ್ರದಲ್ಲಿ ಬರ್ತಕ್ಕಂಥ n/2 ಮಾಡ್ತೇವೆ. 40/2 ಇಲ್ಲಿದೆ. 20 ಎಂಬ ಸಂಖ್ಯೆ CF ನಲ್ಲಿ ಯಾವ ಬಿಂದುನಲ್ಲಿ ಬರುತ್ತೆ ಅಂದ್ರೆ ಅದು 27ರಲ್ಲಿ ಬರುತ್ತೆ. ಅದರ ಕೆಳಗಿನ ಸಂಖ್ಯೆ F. CF ಹಾಕ್ಬೇಕು ನಮ್ಗೆ, ಸೂತ್ರದಲ್ಲಿ CF ಇದೆ. ನೆಕ್ಸ್ಟ್ FM ಇದೆ, ಮೀಡಿಯನ್ ಅಂದ್ರೆ 10. ಫ್ರೀಕ್ವೆನ್ಸಿನಲ್ಲಿ ಬರ್ತಕ್ಕಂತಹ 10 ಎಂಬ ಕಲರ್ ಇದೆಯಲ್ಲ, ಇದು FM ಆಗಿರುತ್ತೆ. L ಲೋಯರ್ ಲಿಮಿಟ್, ಲಿಮಿಟ್ ಅಂದ್ರೆ CI ನ ಯಾವ ಲಿಮಿಟ್, ಲೋಯರ್ ಲಿಮಿಟ್ ಅನ್ನ ತೋರಿಸುತ್ತದೆ ಅಂತ. ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂದ್ರೆ L is equal to 50. ನೋಡಿ, ಇಲ್ಲಿ 50, 50 ಹೀಗೆ ತಗೊಳ್ಬೇಕು ನಾವು. 50, 50, 40, 50, 50, 60 ಈ ಎರಡರ ಸಂಖ್ಯೆ ಯಾವುದನ್ನು ನಾವು ಲಿಮಿಟ್, ಲೋಯರ್ ಲಿಮಿಟ್ ಅಂತೇಳಿ ಕರಿತೀವಿ. ಸೂತ್ರದಲ್ಲಿರುವ L ಎಂದರೆ ಲೋಯರ್ ಲಿಮಿಟ್. ಯಾವುದಕ್ಕೆ? ಈ 50ಕ್ಕೂ ಈ 50ಕ್ಕೂ ಯಾವುದು ಲೋಯರ್ ಲಿಮಿಟ್? ಆವಾಗ 50 ಆಗುತ್ತೆ. ನೀವು 0.5, 50.5, 49.5 ಅಂತ ಬರೆದರೆ ತಪ್ಪಾಗುತ್ತದೆ. ಅದರಿಂದ 50ಕ್ಕೂ 50ಕ್ಕೂ ಲೋಯರ್ ಲಿಮಿಟ್ ಯಾವುದು ಅಂದ್ರೆ 50. ಆಯ್ತಾ? ಇಲ್ಲಿ ಯಾವ್ದು 60, 60 ಬಂದಾಗ 60, 40, 40 ಬಂದಿತ್ತಂತಂದ್ರೆ 40 ತಗೊಳ್ಬೇಕು. ಇನ್ನ I ಕ್ಲಾಸ್ ಇಂಟರ್ವಲ್ ನ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ನ ಗಾತ್ರ ಎಷ್ಟು? 10. ಡಿಯರ್ ಸ್ಟೂಡೆಂಟ್ಸ್, ಒಂದು ಕಡೆಗೆ ಈ ರೀತಿಯ ವ್ಯಾಲ್ಯೂಗಳನ್ನ ಪಕ್ಕದಲ್ಲಿ ಬರೆದಿಟ್ಕೊಳ್ಬೇಕು. ಅರ್ಥ ಆಯ್ತಾ? ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ನೀವು ಈ ವ್ಯಾಲ್ಯೂಗಳಿಗೆ ಸರಿಯಾದಂತಹ ಒಂದು ಸಂಖ್ಯೆ ಬರುತ್ತೆ ಅನ್ನೋದನ್ನ ಗುರುತಿಸ್ಕೊಳ್ಳಿ. ನೆಕ್ಸ್ಟ್ ನಮಗೇನ್ ಬೇಕೀಗ? ಸೂತ್ರ ಯಾವ ತರ ಇದೆಯೋ ಅದೇ ತರ ಅಪ್ಲಿಕೇಶನ್ ಮಾಡಬೇಕು. L ಎಂದ್ರೆ 50 ಪ್ಲಸ್ ಸಿಂಬಲ್ ಮರಿಬೇಡಿ, ದಯವಿಟ್ಟು ಮರಿಬೇಡಿ. ನಮ್ಮ ಉಪನ್ಯಾಸಕರು ಸಹ ಬರೆಯೋ ಟೈಮಲ್ಲಿ ಅದನ್ನ ಮರ್ತು ಬಿಡ್ತಾರೆ. ಹಾಗಾಗಿ F ಪ್ಲಸ್ ಹಾಗೆ ಇರಲಿ. ಈಗ n/2 ನಾವು ಮಾಡ್ಕೊಂಡಿದೀವಿ. ಇಲ್ಲಿ 20 ಬಂದಿದೆ, ಅದೇ 20 ನಾವು ಇಟ್ಕೊಂಡಿದೀವಿ. CF ಎಂದರೆ 17 ಇದೆ, ಇಲ್ಲಿ 17 ಬರ್ಕೊಂಡ್ವಿ. FN ಅಂತಂದ್ರೆ 10 ಇದೆ, ಇಲ್ಲಿ 10 ಬರ್ಕೊಂಡ್ವಿ. I ಪ್ರತಿಯೊಂದು ಇಂಟರ್ವಲ್ ನ ಗಾತ್ರ, ಕ್ಲಾಸ್ ಇಂಟರ್ವಲ್ ನ ಗಾತ್ರ 10 ಇದೆ. I ಜಾಗದಲ್ಲಿ 10 ಬರ್ಕೊಂಡ್ವಿ. 50 ಪ್ಲಸ್ ಮತ್ತೆ ಲೆಕ್ಕ ಮಾಡ್ತಾ ಇದೀವಿ. 50 ಪ್ಲಸ್ ಅನ್ನ ಅದೇ ರೀತಿ ಕೊನೆಯವರೆಗೂ ಅದನ್ನ ಬರೆದುಕೊಟ್ಕೊಂಡು ಹೋಗಿ, ಹಾಗೆ ಮುಂದುವರಿಲಿ. 20ರಲ್ಲಿ
17 ಹೋದ್ರೆ 3 ಉಳಿಯಿತು. 10ರಲ್ಲಿ 17 ಕಳೆದಾಗ ನಮ್ಗೆ 3 ಉಳಿತು. ಈ 10 10 ಹಾಗೆ 18. ನೆಕ್ಸ್ಟ್ ಸ್ಟೆಪ್, ಈ 10ನ್ನು ಸಮವಾಗಿರುವುದರಿಂದ, ಈ 10 ಇದು 10 ಸಮವಾಗಿರುವುದರಿಂದ ನಾವು ಅದನ್ನ ಬರೆದಿಟ್ಕೊಳ್ಬೇಕು. ಅದನ್ನ ನೋಡಿಬೇಕು, ಇದನ್ನ ಬರೆದಾಕಬೇಕು. ಅವಾಗ ನಮ್ಗೆ ಎಷ್ಟು ಉಳಿತು? 3 ಉಳಿತು. 3ಅನ್ನ ಹಾಗೆ ಬರ್ದಿತ್ತು. ಈಗ 50 ಪ್ಲಸ್ 3 ಎಷ್ಟಾಯ್ತು? 53.0. .0 ಹಾಕೊಳ್ಬಹುದು ಅಥವಾ ಹಾಗೆ ಇಟ್ಕೊಳ್ಬಹುದು, ಏನಿಲ್ಲ. ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. 3 ಹಂತದಲ್ಲಿ ನೀವು ರಿಸಲ್ಟ್ ಅನ್ನ ಕೊಟ್ಟು ಬಿಡ್ತೀರಿ. ಮೀಡಿಯನ್ ಇಸ್ ಈಕ್ವಲ್ ಟು 53. ಇಲ್ಲಿ ಈಕ್ವಲ್ ನಂಬರ್ ಬಂದಿರೋದ್ರಿಂದ ನೀವು ಸುಲಭವಾಗಿ ಹೊಡೆದ್ರಿ. ಒಂದು ವೇಳೆ 10 10ರ ಜಾಗದಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಇತ್ತು ಅಂತಂದಾಗ ನೀವು 3ಅನ್ನು 10ರಿಂದ ಭಾಗಿಸಿ. ಆವಾಗ 0.3 ಬರುತ್ತೆ. 0.3 ಬರುತ್ತೆ. 0.3 ಇಂಟು 10ಅನ್ನ ಮಾಡ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಪರ್ಸೆಂಟ್ ಬರುತ್ತೆ. ಈ ರೀತಿ ಮಾಡಬಹುದು. ಇಲ್ಲಿವರೆಗೂ ನಾನು ಹೇಳಿದ್ದು ಎರಡನೇ ಸೂತ್ರ ಮೀಡಿಯನ್. ಬಹುಶಃ ಇಲ್ಲಿ ನೀವು ಏನಾದ್ರೂ ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇರಬಹುದು. ಖಂಡಿತವಾಗ್ಲೂ ಮಾಡ್ಕೊಳಕ್ ಹೋಗ್ಬೇಡಿ. ಮೊದಲು ಸೂತ್ರ ಬರೀರಿ, n/2 ಮಾಡಿ, ಆ ಸಂಖ್ಯೆ ಸೇಫ್ ನಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಗುರುತಿಸ್ಕೊಂಡು ಕೆಳಗಿನ ಸಂಖ್ಯೆಯನ್ನ ಸೇಫ್ ಅಂತ ಹೇಳಿ ಗುರುತಿಸ್ಕೋಬೇಕು. ಹಾಗೆ ಫ್ರೀಕ್ವೆನ್ಸಿ ಮೀಡಿಯನ್ ಈ ಒಂದು ಗೆರೆ ಹಾಕೊಂಡು ಅದ್ರಲ್ಲಿ ಯಾವ್ಯಾವ ಮೊತ್ತ ಯಾವ್ಯಾವ ಜಾಗದಲ್ಲಿ ಬರುತ್ತೋ ಹಾಕೊಳ್ಬೇಕು. ಓಕೆ, ಕ್ಲಿಯರ್? ರೈಟ್. ನಮ್ಗೆ ಯಾವ್ದು ಮೂರನೇದು? ಈಗ ಮೀನ್ ವ್ಯಾಲ್ಯೂ ಏನಿದೆ, ಮೀಡಿಯನ್ ವ್ಯಾಲ್ಯೂ ಇದೆ, ಇಟ್ಕೊಳ್ಳೋಣ. ನನ್ಗೆ ಇಲ್ಲಿಗೆ ಮಾತ್ರ, ಅಲ್ಲೇನು ಅವಶ್ಯಕತೆ. ಮೂರನೇದು ಮೋಡ್. MO is equal to 3 into median minus 2 into mean. ಇದು ಸೂತ್ರ. 3 into median minus 2 into mean. 3 into median ಈಗಾಗಲೇ ನಮ್ಮ ಕಡೆ ಇದೆ 53.0. 53 ಬರ್ಕೊಂಡು ಸಿಗ್ತಿಲ್ಲ. ಮೀನ್ 52.5. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೀನ್ ಸೂತ್ರ ಜಾಗದಲ್ಲಿ ಮೀನೇ ಬರೀಬೇಕು. ಮೀಡಿಯನ್ ಬಂದಂತಹ ಮೊತ್ತವನ್ನು ಮೀಡಿಯನ್ ಜಾಗಕ್ಕೇನೆ ಹಾಕಬೇಕು. ಅದಲು ಬದಲು ಮಾಡಿದ್ರೆ ಲೆಕ್ಕ ಗೋವಿಂದ. ನೆಕ್ಸ್ಟ್ ಸ್ಟೇಜ್ ಏನ್ ಬಂತು? 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್. 53.0 52.5. ನೆಕ್ಸ್ಟ್ ಸ್ಟೇಜ್ 3 ಇಂಟು 53 ಮೊದಲು ಗುಣಿಸಿಕೊಳ್ಳೋಣ. ಗುಣಿಸುವ ಚಿಹ್ನೆ ಆಯ್ತಾ? 3 3 9, 5 3 15, 159. ನೆಕ್ಸ್ಟ್ 2 ಇಂಟು 52.5 ಗುಣಿಸಿದಾಗ ನಮಗೆ 105 ಬರುತ್ತೆ. ಇವೆರಡನ್ನು ಗುಣಿಸಿದ ಮೊತ್ತ 159. ಇವೆರಡನ್ನು ಗುಣಿಸಿದ ಮೊತ್ತ 105. ಮೈನಸ್ ಹೇಗಿದೆ ಹಾಗೆ ತಂದು ಎರಡರ ಮಧ್ಯದಲ್ಲಿ ಇಡಬೇಕು. ನಂತರದಲ್ಲಿ ಬರುವ ಕೊನೆ ರಿಸಲ್ಟ್ ಫಲಿತಾಂಶ ಏನಪ್ಪ ಅಂದ್ರೆ 159ಅನ್ನು 101ರಲ್ಲಿ ಮೈನಸ್ ಮಾಡಿದರೆ ನಮಗೆ MO is equal to 54.0 ಬಂತು. 54.0 ಗಮನಿಸಬೇಕು ವಿದ್ಯಾರ್ಥಿ ಮಿತ್ರರೇ. M 52.5, ಮೀಡಿಯನ್ 53.0, ಮೋಡ್ 54.0. ಪ್ಲಸ್ ಆರ್ ಮೈನಸ್ ಒಂದು ಡಿಫರೆನ್ಸ್ ಆದ್ರೆ ಚಿಂತೆ ಇಲ್ಲ, ಆಯ್ತಾ? ಪ್ಲಸ್ ಆರ್ ಮೈನಸ್ ಒಂದು ಡಿಫರೆನ್ಸ್ ಆದ್ರೆ ಚಿಂತೆ ಇಲ್ಲ. 52.5 ಅಂದ್ರೆ 53, 53.0 ಅಂದ್ರೆ 53, 54.0 ಅಂತಂದ್ರೆ 54, ಮಧ್ಯದಲ್ಲಿ ಇಷ್ಟ ಬರುತ್ತೆ. ಹಾಗಾಗಿ ಪ್ಲಸ್ ಆರ್ ಮೈನಸ್ ಒಂದು ಡಿಫರೆನ್ಸ್ ಆದ್ರೆ ಏನ್ ಚಿಂತೆ ಇಲ್ಲ, ಅದು ಸರಿಯಾದ ಉತ್ತರನೇ. ಆದರೆ ಈ ಮೊತ್ತಕ್ಕೂ ತುಂಬಾ ಡಿಫರೆನ್ಸ್ ಬಂತಂದ್ರೆ ನೀವು ಲೆಕ್ಕ ತಪ್ಪು ಮಾಡಿದ್ದೀರಿ. 153 ಜಾಗದಲ್ಲಿ 80 ಬಂದಿರುತ್ತೆ, 90 ಬಂದ್ಬಿಟ್ಟಿರುತ್ತೆ, ತಪ್ಪು. 54.0ದಲ್ಲಿ ನೀವು ಇನ್ನೇನೋ ನಂಬರ್ ಅನ್ನ ಬಂದ್ಬಿಟ್ಟಿರ್ತೀರಿ. 154, 124, 154 ಈ ತರ ಬರುತ್ತಂದ್ರೆ ನಿಮ್ಮ ಉತ್ತರ ಎಲ್ಲೋ ರಾಂಗ್ ಆಗಿದೆ. ಎಚ್ಚರಿಕೆ ಬೇಕು ಸ್ಟೂಡೆಂಟ್ಸ್. ಸೊ ವೆರಿ ಈಸಿ ಟೆಕ್ನಿಕ್. ಅಂಕಗಳನ್ನ ತುಂಬಾ ಬರೆದು ಮಾಡಿದಾಗ
ನಿಮಗೆ ಕೊಡದೆ ಹೋಗ್ಬಹುದು. ಯಾಕೆಂತಂದ್ರೆ ನಿಮ್ಮ ಉತ್ತರಗಳು ಒಂದು ಪ್ರಶ್ನೆಗೆ ಇನ್ನೇನೋ ಉತ್ತರಗಳನ್ನ ಬಂದ್ಬಿಟ್ಟಿರೋ ಸಾಧ್ಯತೆ ಇರುತ್ತೆ. ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹಾಗಲ್ಲ. ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಅದು ನಿಮ್ಮನ್ನ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ನಾನು 10 ಅಂಕದ ಬಗ್ಗೆ ಒಂದು ಮಾದರಿಯನ್ನ ಕೊಟ್ಟು ಅದನ್ನ ಬಿಡಿಸಿದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್.